ನಾನು ಈ ಹಿಂದೆ ನಿಮ್ಮ ಒಂದು ಹೇಳಿಕೆಯನ್ನು ನೋಡಿದೆ. ಡಿ ಕೆ ಶಿ ನೀವು ಮನೆಗೆ ಹೋಗಿದ್ರಿ. ಡಿ ಕೆ ಶಿ ಅವರ ಮನೆಗೆ ನಾನು ಹೋಗಿಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಮಾತು ಹೇಳಿದೆ ಅಂತ ನೀವು ನಿಮ್ಮದೇ ಒಂದು ಹೇಳಿದ್ದೆ. ವಿಡಿಯೋಸು ಇದೆ. ಹೌದು. ಈ ಸಲ ಡಿ ಕೆ ಶಿ ಅವರು CM ಆಗ್ತಾರ? ಇನ್ನು ಉಳಿದಂತ 2.5 ವರ್ಷಗಳು ಡಿ ಕೆ ಶಿ ಅವರೇ ಮುಖ್ಯಮಂತ್ರಿ. ಈ ಎರಡೂ ಬಣಗಳ ಪರವಾಗಿ ಹಾಗೆ ವಿರುದ್ಧವಾಗಿ ಸ್ವಾಮಿಗಳು ನಿಂತ್ಕೊಳ್ತಾರೆ. ಸಾಧುಗಳು ಸಂತರುಗಳು ಅವ್ರಿಗೂ ಪೊಲಿಟಿಕಲ್ ಸೈನ್ಸ್ಗೂ ಏನೂ ಸಂಬಂಧ ಇಲ್ಲ. ಬುಲ್ಡೆ ಕತೆ ಹೇಳೋರ್ಗೊಂದು ಬುಲ್ಡೆ ಇರಲ್ಲ, ಕೇಳೋರ್ಗೊಂದು ಬುಲ್ಡೆ ಇರಲ್ಲ. ನಮಗೆ ಬುಲ್ಡೆ ಇದೆ, ಕಥೆನೂ ಇದೆ. ನೀವು ಹೇಳಿದೆ ಬರಮೋಡ ಏನಂದ್ರೆ ಲಂಗದ ಕಾಂಗ್ರೆಸ್ಸು ಲಿಂಗದ ಕಾಂಗ್ರೆಸ್ಸು ಅಂತ ಆಗ್ಬಿಟ್ಟಿದೆ. ಅದೆಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ತೋ ಏನೋ ನಮ್ಗೆ ಗೊತ್ತಿಲ್ಲ. ತುಳಸಿ ತೋಟ ಹೋಯ್ತು, ಕಾಂಗ್ರೆಸ್ ತೋಟ ಬಂತು. ಈ ಸಲ ಡಿ ಕೆ ಶಿ ಅವರು CM ಆಗ್ತಾರ? ಆದ್ರೆ ನೀವು ಕೇಳ್ತಾ ಇರೋದೇನೋ ಮುಂದೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರ ಅಂದ್ರೆ ಆಗ್ತಾರೆ. ಬಂದ 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 ನೋಡು ಡಿ ಕೆ ಸಾಹೇಬ. ಆಗದಿದ್ದಲ್ಲಿ ಅಂತ ಪ್ರಶ್ನೆ ಬಂದಾಗ ಡಿ ಕೆ ಶಿ ನೀವು ಮನೆಗೆ ಹೋಗಿದ್ರಿ, ಅವರಿಂದ ಸತ್ಕಾರವನ್ನು ಸ್ವೀಕರಿಸಿ ಕೊನೆಗೆ ಹೇಳಿದ್ರಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಮಾತು ಹೇಳಿದೆ ಅಂತ ನೀವು ನಿಮ್ಮದೇ ಒಂದು ಕೇಳಿದ್ದೆ. ವಿಡಿಯೋಸು ಇದೆ. ಹೌದು. ಈಗ ನಾನು ಕೇಳೋದಿದ್ರೆ, ಈಗ ಕಾಂಪಿಟಿಷನ್ ನಡೀತಿದೆ CM ಕುರ್ಚಿಗೋಸ್ಕರ. ಈ ಸಲ ಡಿ ಕೆ ಶಿ ಅವರು CM ಆಗ್ತಾರ? ಡಿ ಕೆ ಶಿ ಅವರ ಮನೆಗೆ ನಾನು ಹೋಗಿಲ್ಲ. ಅವ್ರು ಕರೆದಿದ್ರು ಹೋಗಿದ್ದೆ, ನಾನಾಗಿ ಹೋಗಿಲ್ಲ. ಅದು ಡಿ ಕೆ ಶಿ ಅವ್ರ ಮನೆ ಅಂತೂ ನಂಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ಅನಿಲಾಚಾರ್ಯ ಅಂತ ಇದ್ದಾರೆ, ಅವರು ನನ್ನ ಸಂಸ್ಕೃತ್ ಟೀಚರ್ ಅವ್ರು ಇದ್ದಕ್ಕಿದ್ದಾಗ ಡಿ ಕೆ ಶಿ ಅವ್ರ ಮನೆ ಕರ್ಕೊಂಡು ಹೋದ್ರು ನನ್ನ. ಅದು ಡಿ ಕೆ ಶಿ ಅವ್ರ ಮನೆ ಅಂತೂ ಕೂಡ ನಂಗೆ ಗೊತ್ತಿಲ್ಲ. ಹೋದ ತಕ್ಷಣ ಪಾಪ ಡಿ ಕೆ ಶಿ ಭಾಳ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡಿ ಒಂದು ಮಹಾಗಣಪತಿಯ ವಿಗ್ರಹವನ್ನು ನನಗೆ ಕೊಟ್ಟು, ಮತ್ತು ಅವನ ಹೆಂಡತಿ ಸೀರೆ ಉಡಿ ತುಂಬಿಸ್ಬಿಟ್ಟು ಏನಾಗುತ್ತೆ ಅಂತ ಕೇಳಿದಾಗ ನನ್ನ ಬಾಯಲ್ಲಿ ಕೆಲವೊಂದು ಈ ಕೂಟ ಶ್ಲೋಕಗಳು, ಅಂದರೆ ಮುಂದಿನ ಭವಿಷ್ಯ ಎಲ್ಲ ಒಂದು ಸಣ್ಣ ಇದರಲ್ಲೇ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಮುಂಡಿಗೆ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಏನು ಬಂತು ಅಂತಂದರೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗತ್ತೆ. ಇದು ಹಾಗೆ ಆಗಿದೆಯಲ್ಲ ಈಗ ಅದಕ್ಕೆ ಶ್ರಮಿಸ್ತಾ ಇರೋನು, ಅದು ಆ ಒಂದು ಪಕ್ಷದ ಪರವಾಗಿ ಶ್ರಮಿಸ್ತಾ ಇರ್ಬೋದು, ಅಥವಾ ಓಟ್ ಹಾಕೋಕ್ಕೋ ಅದು ಏನೇನಕ್ಕೂ ದುಡ್ಡು ಖರ್ಚಾಗುತ್ತೋ ನಂಗೆ ಗೊತ್ತಿಲ್ಲ. ಅದೆಲ್ಲದು ಡಿ ಕೆ ಶಿದೆ ತಾನೆ ನನ್ನ ಪ್ರಕಾರ. ಮತ್ತು ಇನ್ಯಾರೋ ತಿಂತಾ ಇದ್ದಾರೆ ಅಂತ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಯ್ತಲ್ಲ. ಆದರೆ ಧರ್ಮ ಅಂತ ಒಂದಿದೆಯಲ್ಲ, ಏನು ಹೇಳಿ, ಧರ್ಮ ಅಂತ ಒಂದಿದೆ. ಆ ಧರ್ಮ ಏನಿದೆ, ಅದು 5 ವರ್ಷ ಸರ್ಕಾರವನ್ನು ನಾನೊಬ್ಬನೇ ಮಾಡ್ತೀನಿ ಅಂತ ಆತ ಹೇಳಿದ್ದಿದ್ರೆ ಅದು ಧರ್ಮ. 5 ವರ್ಷ ಸರ್ಕಾರದಲ್ಲಿ ನಾನರ್ಧ ನೀನರ್ಧ ಅಂತ ಮಾತಾಡ್ಕೊಂಡಿರೋದ್ರಿಂದ ಬಿಟ್ಕೊಡೋದು ಧರ್ಮ. ಬಿಟ್ಕೊಡದೇ ಇದ್ರೆ ಅದೇ ದೊಡ್ಡ ಅಧರ್ಮ. ಅದನ್ನು ನಾನಲ್ಲ, ದೇವರುಗಳು ಕೂಡ ಒಪ್ಪಲ್ಲ, ದೇವತೆಗಳೇ ಒಪ್ಪಲ್ಲ. ಯಾಕಂದ್ರೆ ನೀವು ಏನು ಮಾತು ಕೊಟ್ಟಿದ್ದೀರಾ ಅದು ನನಗೆ ಗೊತ್ತಿಲ್ಲ. ಎಲ್ಲ ಜನ ಹೇಳ್ತಾ ಇರೋದು 5 ವರ್ಷ ಸರ್ಕಾರದಲ್ಲಿ 2.5 ವರ್ಷ ಅವರು, 2.5 ವರ್ಷ ನಾವು ಅಂತ ಹಂಚ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರಲ್ವಾ. ಆ ಹೇಳಿಕೆಗಳ ಮೂಲಕ ನಾವು ನೋಡಿದಾಗ ಇನ್ನು ಉಳಿದಂಥ 2.5 ವರ್ಷಗಳು ಡಿ ಕೆ ಶಿ ಅವರೇ ಮುಖ್ಯಮಂತ್ರಿ ಆಗಬೇಕು. ಹಾಗೆ ಆಗ್ತಾರೆ. ಆಗದಿದ್ದಲ್ಲಿ ಅಂತ ಒಂದು ಪ್ರಶ್ನೆ ಬಂದಾಗ ಸರ್ಕಾರವೇ ಬಿದ್ದೋಗುತ್ತೆ. ಯಾಕೆ ಬಿದ್ದೋಗುತ್ತೆ ಅಂದರೆ, ಸರ್ಕಾರ ಬಿದ್ದೋಗೋಕ್ಕೆ ಏನೇನು ಬುಡ ಇದೆಯಲ್ಲ, ಆ ಬುಡವನ್ನು ಬೇರೆಯವ್ರು ಲೂಸ್ ಮಾಡ್ತಾ ಇಲ್ಲ, ಅವರೇ ಲೂಸ್ ಮಾಡ್ಕೋತಾ ಇದ್ದಾರೆ. ಅವರುಗಳೇ ಲೂಸ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಇವ್ರು ಇರೋದು ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ, ಭಾರತದ ಹಿಂದೂ ದೇಶದ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಾ ಹೋದಾಗ ನಮ್ಮ ಬುಡವನ್ನು ನಾವೇ ಅಲ್ಲಾಡಿಸ್ಕೊಂಡು ಗೆದ್ಲುಗಳನ್ನ ಒಳಗೆ ಬಿಟ್ಕೊಂಡ್ರೆ ಗೆದ್ಲುಗಳು ಏನು ಮಾಡುತ್ತೆ ಹೇಳಿ, ಕೊರ್ದು ಹಾಕುತ್ತೆ. ಕೊರ್ದ ಮೇಲೆ ಮನೆ ಬಿದ್ದು ಹೋಗುತ್ತೆ. ಹಾಗೆ ನಾನು ನಿಮ್ಗೆ ಹೇಳದ್ನಲ್ಲ, ಈ 56-57 ವರ್ಷಗಳ ಕಾಲ ಕಾಂಗ್ರೆಸ್ ಹುಲ್ ಬೆಳ್ಕೊಂಡು ತುಳಸಿ ತೋಟಕ್ಕೆ ಬೆಲೆ ಇಲ್ದಂಗೆ ಆಗೋಯ್ತು ಅಂತ. ಹಾಗಾಗಿ ಪಕ್ಷ ಮಾಡ್ತೋ, ಪಕ್ಷದೊಳಗೆ ಇದ್ದವ್ರು ಮಾಡೋದೋ ನಂಗೆ ಗೊತ್ತಿಲ್ಲ. ಆದರೆ ನೀವು ಕೇಳ್ತಾ ಇರೋದೇನೋ ಮುಂದೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರ ಅಂದ್ರೆ ಆಗ್ತಾರೆ ಅಷ್ಟು. ಸೊ ನಿಮಗೇನು ಅನ್ಸುತ್ತೆ ಈ ಪಾಲಿಟಿಕ್ಸ್ ಬಗ್ಗೆ, ಈ CM ಕುರ್ಚಿ ಕಿತ್ತಾಟ, ಅವರ ಹಿಂದೆ ಮಠಾಧೀಶರು ಇರೋದು, ಅದೆಲ್ಲ? ನೋಡಿ, ಒಂದು ರಾಜಗದ್ದಿಗೆ
ಒಂದು ದಿವ್ಯ ಗದ್ದಿಗೆ ಎರಡಿದೆ. ಸಾಧುಗಳು ಸಂತರುಗಳು ಅವ್ರಿಗೂ ಪೊಲಿಟಿಕಲ್ ಸೈನ್ಸ್ಗೂ ಏನೂ ಸಂಬಂಧ ಇಲ್ಲ. ಅವರು ರಾಜಕೀಯಕ್ಕೆ ಎಂಟ್ರಿ ತಗೊಳ್ಳೇಬಾರ್ದು, ಹೋಗಲೇಬಾರ್ದು ಅಂತ ಒಂದು ನಿಯಮ. ಹಾಗಂತ ಸಾಧು ಸನ್ಯಾಸಿಗಳು ರಾಜಕೀಯದಿಂದ ದೂರ ಆಗ್ಬಿಟ್ಟಿದ್ದಿದ್ರೆ ಕೃಷ್ಣದೇವರಾಯನಂತ ಗುರುವನ್ನ, ಕೃಷ್ಣದೇವರಾಯನಂತ ಅರಸನನ್ನ, ಒಂದು ಅವನ ಕಮಾಂಡಿಂಗ್ ಅನ್ನ ಒಂದು ವೇ ಒಳಗೆ ತರಬೇಕಾದದ್ದು ಒಬ್ಬ ಗುರುವಿಗೆ ಬೇಕಾಗಿತ್ತು. ಅದಕ್ಕೆ ಶ್ರೀ ವ್ಯಾಸರಾಜರು ಕೃಷ್ಣದೇವರಾಯನ ಹಿಂದೆ ನಿಂತ್ಕೊಂಡು ಅವನಿಗೆ ಸಪೋರ್ಟ್ ಮಾಡಿ, ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತಂದ್ರೆ, ಮಂತ್ರಶಾಸ್ತ್ರ ಇರ್ಬೋದು, ಯಂತ್ರಶಾಸ್ತ್ರ ಇರ್ಬೋದು, ತಂತ್ರಶಾಸ್ತ್ರ ಇರ್ಬೋದು, ಯಾವ್ಯಾವುದು ನಮಗೆ ಎಲ್ಲವೂ ಬೇಕಾಗತ್ತಲ್ಲಪ್ಪ, ಅದನ್ನು ಅವರು ಕೊಟ್ಟುಬಿಟ್ಟು ಕೃಷ್ಣದೇವರಾಯನನ್ನ ಯಾವ ರೀತಿ ಅವರು ಕಾಪಾಡಿದ್ರು ಅಂದರೆ, ಕೃಷ್ಣದೇವರಾಯನ ಕುಹಯೋಗ ಅಂತ ಒಂದು ಬಂದಿತ್ತು. ಆ ಕುಹಯೋಗವನ್ನು ಪರಿಹರಿಸಿ, ಅಂದರೆ ತಮ್ಮ ಕಾವಿ ಶರ್ಟಿ ಇರುತ್ತಲ್ವ, ಮೇಲೆ ಹೊತ್ಕೊಳ್ಳೋ ಕಾವಿ ಶರ್ಟಿನ ಎಸಿತಾರಪ್ಪ, ಎಸೆದು ಧಗ್ಗಂತ ಬೆಂಕಿ ಹತ್ಕೊಂಡ್ಬಿಡತ್ತೆ. ಅಯ್ಯ ಇದೆಲ್ಲ ಏನ್ರಿ ಬುಲ್ಡೆ ಕತೆ ಹೇಳ್ತಾ ಇದೀಯ ನೀವು ಅಂತ ಕೇಳಿದ್ರೆ, ಬುಲ್ಡೆ ಕತೆ ಹೇಳೋರ್ಗೊಂದು ಬುಲ್ಡೆ ಇರಲ್ಲ, ಕೇಳೋರ್ಗೊಂದು ಬುಲ್ಡೆ ಇರಲ್ಲ. ನಮಗೆ ಬುಲ್ಡೆನೂ ಇದೆ, ಕಥೆನೂ ಇದೆ. ನೋಡಿ, ನನಗೆ ಟ್ರಾನ್ಸಲ್ಲಿದ್ದ ನಾನು ಸುಮ್ಮನೆ ನೋಡಿದ್ರೆ ಸಾಕು, ನಾವು ಒಂದೊಂದು ದೊಡ್ಡ ದೊಡ್ಡ ಹಾಲಲ್ಲಿ 80 ಲೈಟ್ ಟಪ್ ಟಪ್ ಅಂತ ಹೊಡೆದೋಗುತ್ತೆ. ನನಗೆ ಅಷ್ಟೊಂದು ಶಕ್ತಿ ಇರೋದು ವ್ಯಾಸರಾಜರಿಗಿರಲ್ವೇನ್ರಿ? ಅವ್ರ ಬಟ್ಟೆಗಿರಲ್ವಾ? ಅವ್ರು ಕಾಪಾಡಿದರೆ ಕೃಷ್ಣದೇವರಾಯನ ಆ ಸಂಸ್ಥಾನ ಉಳಿಸಿದ್ರು. ಬೇಕಾಯ್ತು ಸನ್ಯಾಸಿಗಳಲ್ಲಿ. ಇನ್ನೊಂದು, ಆ ಕೃಷ್ಣದೇವರಾಯ ಕುತ್ಕೊಂಡಂತಹ ಆ ಸಳುವ ಡೈನಾಸ್ಟಿಯ ಮೂಲ ಪರಂಪರೆ ಆಗಿರ್ತಕ್ಕಂತಹ ಸಳುವ ಡೈನಾಸ್ಟಿಯ ಆ ರಾಜಗದ್ದಿಗೆಯನ್ನ ಪ್ರಾರಂಭ ಮಾಡಿದವರು ಯಾರು? ವಿದ್ಯಾರಣ್ಯರು. ಒಂದು ಕಡೆಯಿಂದ ಅದ್ವೈತ ಗುರುಗಳು, ಮತ್ತೊಂದು ಕಡೆಯಿಂದ ದ್ವೈತ ಗುರುಗಳು. ಇಲ್ಲಿ ಭೇದ ಇಲ್ಲ ನೋಡಿ. ಒಬ್ಬರು ಶುರು ಮಾಡಿದ್ರು ಅಲ್ರಿ, ಅವರು ಸುಮಾರ್ತರು ರಾಜಗದ್ದಿಗೆನ ಶುರು ಮಾಡಿದ್ದಾರೆ, ನಾನೇ ಕಾಪಾಡಬೇಕು ಅಂತೇನು ವ್ಯಾಸರಾಜರು ಶಾಪ ಕೊಟ್ರ? ಕಾಪಾಡಿದ್ರು. ಯಾಕೆ? ಎರಡು ಗುರು ಪರಂಪರೆಯವರೇ. ವಿದ್ಯಾರಣ್ಯರು ಆಗಿನ ಕಾಲಕ್ಕೆ 3:30 ಘಳಿಗೆಯಲ್ಲಿ ಶ್ರೀವಿದ್ಯಾ ಉಪಾಸನೆ ಮಾಡಿ ಚಿನ್ನದ ಮಳೆಯನ್ನು ಸುರಿಸಿದ್ದಾರೆ ಸ್ವಾಮಿ. ಚಿನ್ನದ ಮಳೆಯನ್ನು ಸುರಿಸಿ ರಾಜ್ಯವನ್ನು ಸುಭಿಕ್ಷವನ್ನಾಗಿ ಮಾಡಿ, ಹಕ್ಕ ಬುಕ್ಕ ಹರಿಹರ ದೊರೆಗಳಿಗೆ ಪಟ್ಟವನ್ನು ಕಟ್ಟಿ, ಈ ಕಡೆ ಕೊಂಕಣ ಸಮುದ್ರ, ಈ ಕಡೆ ದಕ್ಷಿಣ ಸಮುದ್ರ, ಎಲ್ಲ 3 ಸಮುದ್ರಗಳ ಮುಕ್ಕೋಟಿ ರಾಯನನ್ನಾಗಿ ಮಾಡಿದ್ದು ಈ ಸನ್ಯಾಸಿಗಳೇ. ಇನ್ನು ಚಿತ್ರದುರ್ಗದ ಮದಕರಿ ನಾಯಕರಿಗೆ ಕೂಡಲಿ ಸಂಸ್ಥಾನದ ಯಾವುದೋ ಸ್ವಾಮಿಗಳು, ನಂಗೆ ನೆನಪಿಲ್ಲ, ನೀವು ದುರ್ಗಾಸ್ತಮಾನ ಅಂತ ಹೇಳಿ ತರಾಸೂರು ಒಂದು ದೊಡ್ಡ ಸಾಹಿತಿಯೊಳವರು, ಅವ್ರು ನಮಗೆ ಸಂಬಂಧಿಕರು ಹೌದು. ಆ ದುರ್ಗಾಸ್ತಮಾನ ಒಂದು ಏನು ಬರೆದಿದಾರಲ್ಲ, ಅದ್ರಲ್ಲಿ ನೋಡಿ ಗೊತ್ತಾ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು. ಅಲ್ಲಿ ಶೃಂಗೇರಿ, ಅದು ಕೂಡಲಿ ಶೃಂಗೇರಿ ಪೀಠಾಧಿಪತಿಗಳು ಆ ಮದಕರಿ ನಾಯಕರ ಸಂಸ್ಥಾನವನ್ನು ಕಾಪಾಡಿದ್ದಾರೆ. ಹಾಗೆ ಅದ್ರ ಜೊತೆ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಕೂಡ ಅದಕ್ಕೆ ರಕ್ಷಕರಾಗಿ ನಿಂತಿದ್ದಾರೆ. ಈ ಕಡೆಯಿಂದ ನೀವು ಬನ್ನಿ, ಹೀಗೆ ನೋಡ್ತಾ ಹೋಗಿ. ಸಮರ್ಥ ಮಹಾರಾಷ್ಟ್ರದ ಇವನು ಶಿವಾಜಿ, ಛತ್ರಪತಿ ಶಿವಾಜಿಯನ್ನ ಪಡೆದವರು ಯಾರು? ಸಮರ್ಥ ರಾಮದಾಸರು. ಇವರೆಲ್ಲರೂ ಕೂಡ ರಾಜ್ಯದ ಸುಭಿಕ್ಷಕ್ಕೋಸ್ಕರ, ರಾಜ್ಯದಲ್ಲಿರ್ತಕ್ಕಂಥ ದುರ್ಜನರ ನಾಶಕ್ಕೋಸ್ಕರ ತಮ್ಮ ಅಧ್ಯಾತ್ಮ ಸಿದ್ಧಿಗಳನ್ನು ಉಪಯೋಗಿಸಿ ಕಾಪಾಡಲಿಕ್ಕೋಸ್ಕರವೇ ಆ ರಾಜನ ಹಿಂದಿದ್ರೆ ಬಿಟ್ಟರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ ಸ್ವಾಮಿ. ನೀವು ಹೇಳಿದೆ ಬರಮೋಡ ಏನಂದರೆ ಲಂಗದ ಕಾಂಗ್ರೆಸ್ಸು, ಲಿಂಗದ ಕಾಂಗ್ರೆಸ್ಸು ಅಂತ ಆಗ್ಬಿಟ್ಟಿದೆ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬಿಡಿ, ಯಾಕೆ ಕಥೆ ಬೇಡ. ಆ ಚಡ್ಡಿ ಕಾಂಗ್ರೆಸ್ ಅಂತ ಒಂದು, ಮತ್ತು ಇನ್ನೊಂದು ಇದು ಲಂಗದ ಕಾಂಗ್ರೆಸ್ ಅಂತ. ಆಗಿನ ಕಾಲದ ಮಾತದೆಲ್ಲ. ಈ 56 ವರ್ಷಗಳ ಕಾಲ, ಅದು ಎಷ್ಟು ವರ್ಷಗಳ ಕಾಲ ಆ ಕಾಂಗ್ರೆಸ್ ಆಳ್ತೋ ಏನೋ ನಮ್ಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡಲ್ಲ, ಆದರೆ ಈ ಭೂಮಿ ಒಳಗೆ ತುಳಸಿ ತೋಟ ಹೋಯ್ತು, ಕಾಂಗ್ರೆಸ್ ತೋಟ ಬಂತು. ಏನು ಹೇಳಿ? ತುಳಸಿ ತೋಟ ಹೋಯ್ತು, ಕಾಂಗ್ರೆಸ್ ತೋಟ ಬಂತು. ಹಾಗಂತ BJP ಬಂದ್ಬಿಟ್ಟೇನೋ ತುಳಸಿ ತೋಟನ ಬೆಳೆಸುತ್ತಾ ಅಂತಂದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಷ್ಟು ದಿವಸ ಆಗಿರೋ ಅನ್ಯಾಯಗಳ ಬಗ್ಗೆ ನಾನು ಓಪನ್ ಆಗಿ ಹೇಳ್ತೀನಿ. ಏನೇ ಇವರೆಲ್ಲ ಕುಣಿದ್ರು, ಕಿರ್ಚಾಡಿದ್ರು, ತುಳಸಿ ಅಲ್ಲಲ್ಲೇ ಬೆಳ್ಕೊಂಡು ಹೋಗ್ತಾ ಇದೆ. ಬೇಕಾದಷ್ಟು ಕಾಂಗ್ರೆಸ್ ಗಿಡ ಬೆಳೆಸ್ಕೊಂಡು ನೀವು ವಿಷ ಬಿತ್ತಿದ್ರು ಕೂಡ, ಆದರೆ ಆ ತುಳಸಿಯ ಆ ಮಹಿಮೆ, ಆ ಗರಿಮೆ, ಆ ಹಿರಿಮೆ ಇವತ್ತಿಗೂ ಉಳ್ಕೊಂಡು ಬಂದಿದೆ. ಅಂದರೆ ಇಲ್ಲಿ ಸಾಧು ಸಜ್ಜನರು ರಾಜಕೀಯದ ಹಿಂದೆ ನಿಂತುಕೊಂಡು ಕಾಪಾಡಿದ್ದರ ಪರಿಣಾಮವೇ ಹೊರತು ಬೇರೆ ಏನು ಅಲ್ಲ. ಮತ್ತು ಇವತ್ತು ನೀವು ಹೇಳ್ತಾ ಇದ್ದೀರಾ, ಇದು ಕೆಲವು ಸ್ವಾಮಿಗಳೆಲ್ಲ ಇದು ಒಂದಿಷ್ಟು ಜನ ಒಂದಿಷ್ಟು ಜನ ಪಾಲಿಟಿಕ್ಸ್ಗೆ ಕಾಂಗ್ರೆಸ್ ಪರವಾಗಿ ಒಂದಿಷ್ಟು ಜನ, BJP ಪರವಾಗಿ ಒಂದಿಷ್ಟು ಜನ ನಿಂತ್ಕೊಂಡು
ಅವ್ರು ಜಗಳ ಆಡ್ತಾ ಇದ್ದಾರೋ ಇವ್ರು ಜಗಳ ಆಡ್ತಾ ಇದ್ದಾರೋ ಅನ್ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನೀವು ಹೇಳಿದ್ರಿ ಸ್ವಾಮಿಗಳು ಅಂದ್ರೆ ಏನು ಹೇಳಿ, ಸನ್ಯಾಸಿಗಳು. ಹಾಗಾಗಿ ಯಾವುದೇ ಒಂದು ಒಬ್ಬ ಮಿನಿಸ್ಟ್ರ್ ಬಗ್ಗೆ ಒಬ್ಬ ಗುರುಗಳು ಸಪೋರ್ಟ್ ಮಾಡೋದು ಏನು ತಪ್ಪಲ್ಲ, ಮಾಡಬೇಕು. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಒಳ್ಳೆಯವನು ಇದ್ದರೆ ಅವನ ಪರವಾಗಿ ಯಾರ್ಯಾರಿಗೆ ಯಾವ್ಯಾವ ಶಕ್ತಿಗಳಿದೆಯೋ ಅಷ್ಟು ಶಕ್ತಿಗಳನ್ನು ಉಪಯೋಗಿಸಿ ಅವರ ಪರವಾಗಿ ಅವರು ಹೋರಾಟ ಮಾಡಲೇಬೇಕು. ಅದರಲ್ಲಂತೂ ಸನ್ಯಾಸಿಗಳು, ಯೋಗಿಗಳು, ಗುರುಗಳು, ಅವಧೂತರು ಅಥವಾ ದೊಡ್ಡ ದೊಡ್ಡ ಅಘೋರಿಗಳು, ಅದು ಎಂಥದೇ ಶಕ್ತಿಗಳಿರಲಿ, ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಅವ್ರು ನೇರವಾಗಿ ಬಂದು ಏನು ಮಾಡೋಕ್ಕಾಗಲ್ಲ. ಒಬ್ಬನನ್ನು ತಯಾರು ಮಾಡಬೇಕಾಗತ್ತೆ. ಈಗ ಇಂದ್ರನನ್ನು ಬ್ಯಾಲೆನ್ಸ್ ಮಾಡೋರು ಯಾರು ಹೇಳಿ? ಜುಪಿಟರ್, ಗುರುಗ್ರಹ ತಾನೆ, ಬೇರೆ ಯಾವ ಗ್ರಹಗಳು ಮಾಡುತ್ತೇಳಿ? ಅಷ್ಟದಿಕ್ಪಾಲಕರಲ್ಲಿ ಇಂದ್ರನನ್ನ ಆ ಲೆವೆಲ್ಗೆ ತಗೋಬೇಕಾದ್ರೆ ಗುರುಗ್ರಹ ಬೇಕೇ ಬೇಕು. ಹಾಗೆ ಕಾಂಗ್ರೆಸ್ಸು, BJP ಅಥವಾ ಯಾವುದು ನಾವು ನೋಡೋದು ಬೇಡ. ನಮಗೆ ವ್ಯಕ್ತಿ ಯಾರು ಒಳ್ಳೆಯವನಿದ್ದಾನೆ ನೋಡೋಣ. ಆ ವ್ಯಕ್ತಿ ಹಿಂದೆ ಏನು ಉದ್ದೇಶ ಇದೆ? ಅಕಸ್ಮಾತ್ ಈಗ ನಾನು ತುಂಬ ಒಳ್ಳೆಯವರು ಇರ್ಬೋದು, ನನ್ನ ಹಿಂದಿನವರಿಗೆ ಒಳ್ಳೆಯ ಉದ್ದೇಶ ಇಲ್ಲದೆ ಇದ್ರೆ ಆಗ ವ್ಯಕ್ತಿ ಒಳ್ಳೆಯವನಿದ್ರೂ ಉಪಯೋಗ ಆಗಲ್ಲ. ನಿಮ್ಗೆ ಅರ್ಥ ಆಯ್ತೋ ಇಲ್ಲ? ಈಗ ನಾನು ಒಂದು ಒಳ್ಳೆಯ ರಾಜಕೀಯ ಧುರೀಣ, ಈ ಇಡೀ ದೇಶನ ಕಾಪಾಡಬೇಕು, ಒಳ್ಳೇದು ಮಾಡಬೇಕು, ಎಲ್ಲ ನನ್ನ ಇಚ್ಛೆ ಸರಿ ಇದೆ. ನನ್ನ ಹಿಂದಿನ ಪಕ್ಷದ ಯಾರಿಗೂ ಧುರೀಣಿಗೂ ಅದು ಇಷ್ಟವೇ ಇಲ್ಲದೆ ಇದ್ರೆ ನನ್ನ ಧ್ಯೇಯಗಳೆಲ್ಲ ಸರ್ವನಾಶ ಆಗಿ ಹೋಗುತ್ತೆ. ಆದ್ದರಿಂದ ನನ್ನ ಒಂದು ಓಪನ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ಸ್ವಾಮಿಗಳು ಹೊಡೆದಾಡೋದೆಲ್ಲರೂ ಅವರವರ ಆಸ್ತಿಗೋಸ್ಕರ ಹೊಡೆದಾಡ್ತಾ ಇದ್ದಾರೆ ಬಿಟ್ಟರೆ ಯಾರೇ ಈ ದೇಶದ ಬಗ್ಗೆ ಹೋರಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದು ಇದು ಆಕ್ಷೇಪ ಬರಬಹುದು ನನಗೆ, ಆದರೆ ನಾನು ಒಳಗಣ್ಣಿಂದ ನೋಡ್ತಿರ್ಬೇಕಾದ್ರೆ ನಮ್ಮ ಮಠಕ್ಕೆ, ನಮ್ಮ ಸಂಸ್ಥೆಗೆ ಈ ರಾಜಕೀಯ ವ್ಯಕ್ತಿ ಎಷ್ಟು ಅಸೆಟ್ ಮಾಡಿಕೊಟ್ಟಿದ್ದಾರೆ ಅಥವಾ ನಮ್ಮ ಅಸೆಟ್ಸನ್ನು ಈ ವ್ಯಕ್ತಿಗಳು ಎಷ್ಟು ಕಾಪಾಡಿಕೊಟ್ಟಿದ್ದಾರೆ, ಈ ಬ್ಯಾಲೆನ್ಸ್ ಮೇಲೇನೆ ಬ್ಯಾಲೆನ್ಸ್ ಮಾಡ್ಕೋತಾ ಈ ಸನ್ಯಾಸಿಗಳು ಅನ್ಸ್ಕೊಂಡವರು ಯಾರೇ ಇರ್ಬೋದು, ನಂಗೆ ಗೊತ್ತಿಲ್ಲ, ಅವರೆಲ್ಲ ಹೋರಾಟ ಮಾಡ್ತಾ ಇರೋದು ಒಂದು ಕಡೆ ಇದ್ದರೆ, ಸನಾತನ ಸಂಸ್ಕೃತಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಜನ ತುಂಬ ಬಹಳ ಕಮ್ಮಿ ಆಗಿದ್ದಾರೆ. ಸನಾತನ ಸಂಸ್ಕೃತಿಗೋಸ್ಕರವೇ ಹೋರಾಟ ಆಗಬೇಕು. ಇಲ್ಲಿ ಸನಾತನ ಸಂಸ್ಕೃತಿ ಅಂತಂದ ತಕ್ಷಣ ಎಲ್ಲರ ಬಾಯಲ್ಲಿ ಬಂದಿರೋದು ಏನು ಅಂದರೆ, ಬ್ರಾಹ್ಮಣರು ಬೇರೆ ಅಲ್ಲ, ಸನಾತನ ಸಂಸ್ಕೃತಿ ಬೇರೆ ಅಲ್ಲ. ಬ್ರಾಹ್ಮಣರಿಗೆ ಅಧಿಕಾರ ಕೊಟ್ಟರೆ ಇಡೀ ದೇಶವೇ ನಾಶವಾಗತ್ತೆ, ಈ ಥರದ್ದೆಲ್ಲ ಮಾತುಗಳು ಬರ್ತಾ ಇದೆ. ಸ್ವಾಮಿ ಇಲ್ಲಿ ತನಕ ಹುಟ್ಟಿಂದ ಹಿಡಿದು ಅವನು ಸಾಯೋ ತನಕನು ದೇಶವನ್ನ ಉದ್ಧಾರ ಮಾಡಲಿಕ್ಕೆ ಬ್ರಾಹ್ಮಣ ಪ್ರಾರ್ಥನೆ ಮಾಡಿದ್ದಾನೆ ವಿನಃ ಗೋ ಬ್ರಾಹ್ಮಣೇಭ್ಯ ಸುಖಿನೋ ಭವಂತು ಸರ್ವೇ ಸಜ್ಜನಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಇಡೀ ವಿಶ್ವಕ್ಕೆ ಪ್ರಾರ್ಥನೆ ಮಾಡ್ತಕ್ಕಂಥ ಏಕೈಕ ಒಂದು ಜನಾಂಗ ಅಂದ್ರೆ ಬ್ರಾಹ್ಮಣ ಮಾತ್ರ. ಅಂತ ಬ್ರಾಹ್ಮಣ ಉದ್ಧಾರ ಆದರೆ ದೇಶ ಏನು ಹಾಳಾಗಲ್ಲ, ದೇಶ ಒಳ್ಳೇದಾಗತ್ತೆ. ಆ ಬ್ರಾಹ್ಮಣರಿಗೆ ನೋಡಿಬೇಕಾದ್ರೆ ಉಪವಾಸ ಮಾಡೋದು, ನೆಲದ ಮೇಲೆ ಮಲ್ಕೊಳ್ಳೋದು, ಆಮೇಲೆ ಏಕಾದಶಿ ಉಪವಾಸ, ದ್ವಾದಶಿ ಹೀಗೆ ಅನೇಕ ಉಪವಾಸಗಳಲ್ಲೇ ಜೀವನ ಹೋಯ್ತಾ ಬಿಟ್ಬಿಟ್ರೆ ಅವರು ತಿನ್ನೋಕ್ಕೆ ಟೈಮ್ ತಗೊಂಡಿದ್ದಾರೆ. ಅವೆಲ್ಲ ಸುಳ್ಳು. ಆದರೆ ಇಂತಹ ಒಂದು ಸಂಸ್ಕೃತಿ ಉಳಿಬೇಕು ಅನ್ನೋದಾದರೆ ಸನಾತನ ಸಂಸ್ಕೃತಿಯನ್ನು ಯಾರ್ಯಾರು ಪಾಲಿಸ್ತಾ ಇದ್ದಾರೋ, ಯಾರ್ಯಾರು ಅದನ್ನು ರಕ್ಷಿಸ್ತಾ ಇದ್ದಾರೋ ಅಂಥವರು ಯಾರಿಗೆ ಚುನಾಯಿಸ್ತಾ ಇದ್ದಾರೆ ಅದು ನಂಗೆ ಗೊತ್ತಿಲ್ಲ. ಅವ್ರು ಯಾವ ಪಕ್ಷದ ಬಗ್ಗೆ ಇದ್ದಾರೆ ನನಗೆ ಗೊತ್ತಿಲ್ಲ. ಅದು ಖಂಡಿತ ಒಳ್ಳೆಯದು. ಗುರುಗಳು ಅಥವಾ ಸನ್ಯಾಸಿಗಳು, ಸಾಧುಗಳು ರಾಜಕೀಯ ಬೆನ್ನ ಹಿಂದೆ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳೇ ಅವ್ರು ಹೋಗಿ ನಮಸ್ಕಾರ ಮಾಡ್ತಾರೆ, ನಮ್ಗೆ ಆಶೀರ್ವಾದ ಮಾಡಿ ಅಂತಾರೆ, ಹಂಗೆ ಮಾಡಿರ್ತಾರೆ. ಅಷ್ಟೇ ಬಿಟ್ಬಿಟ್ರೆ ಎಲ್ಲ ಸನ್ಯಾಸಿಗಳ ಬಗ್ಗೆ ಅವ್ರು ರಾಜಕೀಯದ ಹಿಂದೆ ಓಡಾಡ್ತಾ ಇದ್ದಾರೆ ಅಂತ ಹೇಳೋದು ನಾವು ಒಪ್ಕೊಳ್ಳಲ್ಲ.